ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾಕಾಂತಯ ಸಂಶಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲ ವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಮಯಮೃತಂ ಜಗತ್ಪಿಬತಿ. ಶ್ರೀ ವ್ಯಾಸಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ದತ್ತಾತ್ರೇಯ ಮಾಹಾತ್ಮ್ಯ ವರ್ಣನೆಯ ಪೂರ್ವಭಾಗದ ವಿಚಾರ ಮಾಡೋಣ. ಈ ದತ್ತಾತ್ರೇಯ ಮಾಹಾತ್ಮ್ಯ ವರ್ಣನೆಯಲ್ಲಿ ಕೌಶಿಕನೆಂಬ ವಿಪ್ರದಂಪತಿಗಳ ವೃತ್ತಾಂತ, ಪತಿವ್ರತ ಮಾಹಾತ್ಮ್ಯ ವರ್ಣನೆ, ತ್ರಿಮೂರ್ತಿಗಳು ಪುತ್ರರಾಗಿ ಜನಿಸುವಂತೆ ಸತಿ ಅನಸೂಯೆಗೆ ದೇವತೆಗಳಿಂದ ವರಪ್ರಾಪ್ತಿ, ದತ್ತಾತ್ರೇಯ ರೂಪದಿಂದ ವಿಷ್ಣುವು ಅನಸೂಯೆಗೆ ಪುತ್ರನಾಗಿ ಜನಿಸಿದುದು, ಗರ್ಗಮುನಿಯು ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯ ಮಹಿಮೆಯನ್ನು ಹೇಳುವುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ತಂದೆಯು ಹೀಗೆ ಹೇಳಿದನು: ಪುತ್ರನೇ, ಈ ಬಗೆಯಿಂದ ಸಂಸಾರ ಸಮುದ್ರದಲ್ಲಿ ಮುಳುಗಿದ ದೇಹದ ಸ್ವರೂಪವು ಘಟೀಯಂತ್ರದಂತಿದ್ದು ಪಾರವೇ ಇಲ್ಲವಾದುದೆಂದು ನಿನ್ನಿಂದ ಹೇಳಲ್ಪಟ್ಟಿದೆ. ಆದುದರಿಂದ ಈ ಸಂಸಾರ ಚಕ್ರವೆಲ್ಲವೂ ದುಃಖದ ಗಣಿಯೆಂದು ನನ್ನಿಂದ ತಿಳಿಯಲ್ಪಟ್ಟಿತು. ಇದೆಲ್ಲವೂ ಹೀಗಾದ ಮೇಲೆ ನಾನು ಮಾಡಬೇಕಾದ ಕರ್ತವ್ಯವೇನು ಎಂಬುದನ್ನು ಹೇಳು. ಪಿತನೇ, ನನ್ನ ವಚನವನ್ನು ಸಂದೇಹವಿಲ್ಲದಂತೆ ಶ್ರದ್ಧೆಯಿಂದ ಕೇಳುವುದಾದರೆ ಈಗ ನೀನು ಗೃಹಸ್ಥಾಶ್ರಮವನ್ನು ತ್ಯಜಿಸಿ ವಾನಪ್ರಸ್ಥಾಶ್ರಮ ಧರ್ಮದಲ್ಲಿ ಮಾನಸವುಳ್ಳವನಾಗು. ವಾನಪ್ರಸ್ಥ ಧರ್ಮವನ್ನು ಯಥಾವಿಧಿಯಾಗಿ ಆಚರಿಸಿ ತರುವಾಯ ಅಗ್ನಿ ಮುಂತಾದ ಸಂಭಾರವನ್ನು ಬಿಟ್ಟು ಆತ್ಮತತ್ವದಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಶೀತ ಉಷ್ಣ ದ್ವಂದ್ವವನ್ನು ಬಿಟ್ಟವನು ಮತ್ತು ಎಲ್ಲ ಉಪಕರಣಗಳನ್ನು ವರ್ಜಿಸಿದವನೂ ಆಗು. ಮತ್ತು ಏಕಾಂತ ವಾಸಶೀಲನು, ಜಿತವಾದ ಅಂತಃಕರಣವುಳ್ಳವನು ಮತ್ತು ಆಲಸ್ಯವಿಲ್ಲದವನೂ ಆದ ಸನ್ಯಾಸಿಯಾಗು. ಸನ್ಯಾಸದಲ್ಲಿ ಬಾಹ್ಯವಾದ ಭೋಗ್ಯ ವಸ್ತುಗಳ ಅಭಿರುಚಿಯನ್ನು ಬಿಟ್ಟು ಯೋಗಾಭ್ಯಾಸ ಪರನಾಗು. ಸನ್ಯಾಸ ಧರ್ಮದಿಂದ ದುಃಖಪ್ರಾಪ್ತಿಗೆ ಔಷಧದಂತೆ ಇರುವ ಯೋಗಸಿದ್ಧಿಯನ್ನು ಹೊಂದುತ್ತೀಯೆ. ಅಂತಹ ಯೋಗಸಿದ್ಧಿಯು ನಾಮಾಂಕನದಿಂದ ಶೂನ್ಯವೂ ವಾಗೀಂದ್ರಿಯದಿಂದ ಹೇಳಲಾಗದಿರುವುದು ನಿರುಪಮವೂ ಮತ್ತು ಮುಕ್ತಿಗೆ ಕಾರಣವೂ ಆಗಿರುವುದು. ಹಾಗೆ ಅಂತಹ ಯೋಗಸಿದ್ಧಿಯ ಪರಿಪಾಕದಿಂದ ಮುಕ್ತಿಯನ್ನು ಹೊಂದುವ ನಿನಗೆ ಮತ್ತೆ ಭೂತ ಭೌತಿಕಗಳ ಸಂಪರ್ಕವಾಗುವ ಹಾಗೆ ಪುನರ್ಜನ್ಮವು ಉಂಟಾಗುವುದಿಲ್ಲ. ತಂದೆಯು ಹೇಳಿದನು: ಪುತ್ರನೇ, ಯಾವ ಯೋಗ ಸಾಧನೆಯಿಂದ ಭೂತಗಳೊಡಗೂಡಿ ಮತ್ತೆ ಜನ್ಮ ಹೊಂದಿ ಇಂತಹ ಸಂಸಾರ ದುಃಖವನ್ನು ಹೊಂದಲಾರೆನೋ ಅಂತಹ ಮುಕ್ತಿಪ್ರದವಾದ ಯೋಗ ಸಮಾಧಿಯನ್ನು ಹೇಳು. ಯಾವ ಯೋಗ ಸಾಧನೆಯಲ್ಲಿ ತತ್ಪರನಾದ ನನಗೆ ದುಃಖ ಸಂಯೋಗವನ್ನು ಕಳೆದುಕೊಂಡ ಆತ್ಮವು ಅದ್ವಿತೀಯ ಆತ್ಮತತ್ವ ಯೋಗವನ್ನು ಹೊಂದಿ ಸಂಸಾರ ಬಂಧನಗಳಿಂದ ಬಿಡುಗಡೆಯಾಗುವುದೋ ಅಂತಹ ಯೋಗ ಸಾಧನವನ್ನು ಹೇಳು. ಸಂಸಾರ ಚಕ್ರವೆಂಬ ಸೂರ್ಯನ ತಾಪ ಪೀಡೆಯಿಂದ ಒಣಗಿ ಹೋದ ದೇಹ ಮನಸ್ಸುಗಳುಳ್ಳ ನನ್ನನ್ನು ಬ್ರಹ್ಮಜ್ಞಾನವೆಂಬ ನೀರಿನಿಂದ ತಣ್ಣಗಿರುವ ನಿನ್ನ ವಾಕ್ಯಾಮೃತದಿಂದ ತಣ್ಣಗೆ ಮಾಡು.
ಅವಿದ್ಯೆಯೆಂಬ ಕೃಷ್ಣ ಸರ್ಪವು ಕಡಿದು ಅದರ ವಿಷವೇರಿ ಮರಣ ಹೊಂದಿರುವ ನನ್ನನ್ನು ನಿನ್ನ ವಾಕ್ಯವೆಂಬ ಅಮೃತವೃಷ್ಟಿಯಿಂದ ಮತ್ತೆ ಸಂಜೀವನ ಮಾಡು. ಹೆಂಡತಿ, ಮಕ್ಕಳು, ಮನೆ, ಗದ್ದೆ, ಹೊಲ ಮುಂತಾದವುಗಳಲ್ಲಿ ಮಮತ್ವವೆಂಬ ಬೇಡಿಯಿಂದ ಪೀಡಿಸಲ್ಪಟ್ಟಿರುವ ನನ್ನನ್ನು ಪ್ರೇಮಾಸ್ಪದವಾದ ಸಚ್ಚಿದಾನಂದ ಬ್ರಹ್ಮಜ್ಞಾನದ ಉದ್ಘಾಟನೆಯಿಂದ ಬಿಡುಗಡೆ ಮಾಡು. ಪುತ್ರನು ಇಂತೆಂದನು, ತಂದೆಯೇ, ಹಿಂದೆ ಅಲರ್ಕನೆಂಬುವನು ಪ್ರಶ್ನಿಸಿದಾಗ ಜ್ಞಾನಿಯಾದ ದತ್ತಾತ್ರೇಯ ಮುನಿಯು ವಿಸ್ತಾರವಾಗಿಯೂ ಮತ್ತು ಸ್ಪಷ್ಟವಾಗಿಯೂ ಹೇಳಿರುವ ಯೋಗ ಸಾಧನೆಯ ವಿಧಾನವನ್ನು ಕೇಳು. ತಂದೆಯು ಕೇಳಿದನು, ದತ್ತಾತ್ರೇಯ ಮುನಿಯು ಯಾರ ಪುತ್ರನು? ಅವನು ಹೇಗೆ ಯೋಗವನ್ನು ಉಪದೇಶಿಸಿದನು? ಯೋಗ ವಿಧಾನವನ್ನು ಪ್ರಶ್ನಿಸಿರುವ ಮಹಾಭಾಗ್ಯನಾದ ಅಲರ್ಕನೆಂಬುವನು ಯಾರು? ಪುತ್ರನಿಂತೆಂದನು, ಪೂರ್ವಕಾಲದಲ್ಲಿ ಪ್ರತಿಷ್ಠಾನವೆಂಬ ನಗರದಲ್ಲಿ ಕೌಶಿಕ ವಂಶದಲ್ಲಿ ಜನಿಸಿದ ಒಬ್ಬ ವಿಪ್ರನು ಇದ್ದನು. ಅವನು ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಂದ ಕುಷ್ಠರೋಗದಿಂದ ಪೀಡಿತನಾದನು. ಹಾಗೆ ರೋಗ ಪೀಡಿತನಾದ ಪತಿಯನ್ನು ಅವನ ಭಾರ್ಯೆಯು ಕಾಲನ್ನುತ್ತುವುದು, ಅಭ್ಯಂಜನ, ವಸ್ತ್ರಧಾರಣ, ಭೋಜನ ಮುಂತಾದ ಉಪಚಾರಗಳಿಂದ ದೇವರನ್ನು ಹೇಗೋ ಹಾಗೆ ಸೇವೆ ಮಾಡಿದಳು. ಮತ್ತು ಶ್ಲೇಷ್ಮ, ಮೂತ್ರ, ಮಲ, ರಕ್ತಗಳ ಪ್ರವಾಹವನ್ನು ತೊಳೆಯುವುದು, ಏಕಾಂತದಲ್ಲಿ ಉಪಚರಿಸುವುದು ಮತ್ತು ಪ್ರಿಯ ಮಧುರವಾದ ಸಲ್ಲಾಪ ಇವುಗಳಿಂದ ಉಪಚರಿಸುತ್ತಿದ್ದಳು. ವಿನಯವತಿಯಾದ ಭಾರ್ಯೆಯು ಹೀಗೆ ಸತತವಾಗಿ ಸೇವೆ ಮಾಡುತ್ತಿದ್ದರೂ ಬಲುಕೋಪಿಯಾದ್ದರಿಂದ ಭಯಂಕರನಾಗಿದ್ದ ಪತಿಯು ಆಕೆಯನ್ನು ಬೆದರಿಸುತ್ತಿದ್ದನು. ಹಾಗಿದ್ದರೂ ಪತಿವ್ರತೆಯಾದ ಭಾರ್ಯೆಯು ನಮಸ್ಕಾರ ಮಾಡುತ್ತಾ ಪತಿಯನ್ನು ದೈವವೆಂದು ಅರಿತಳು ಮತ್ತು ಅತಿ ಜಿಗುಪ್ಸೆ ಬರುವಂತೆ ರೋಗ ಪೀಡಿತನಾಗಿದ್ದರೂ ಪತಿಯನ್ನು ಸರ್ವೋತ್ತಮನೆಂದು ಭಾವಿಸಿದಳು. ಹೀಗಿರಲು ಒಂದು ಸಮಯದಲ್ಲಿ ತೆವಳಿಕೊಂಡು ಕೂಡ ಮುಂದೆ ಚಲಿಸಲು ಅಶಕ್ತನಾದ ದ್ವಿಜೋತ್ತಮನು ತನ್ನ ಭಾರ್ಯೆಯನ್ನು ಕುರಿತು, ನನ್ನನ್ನು ಆಕೆಯ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿದನು. ಮನೆಯಲ್ಲಿದ್ದ ನಾನು ಯಾವ ವೇಶ್ಯೆಯನ್ನು ಇಂದು ಕಂಡೆನೋ ನನ್ನನ್ನು ಅವಳ ಬಳಿಗೆ ಕರೆದುಕೊಂಡು ಹೋಗಿಬಿಡು. ಧರ್ಮಜ್ಞಳೇ, ಆ ವೇಶ್ಯೆಯೇ ಸರ್ವಕಾಲದಲ್ಲಿಯೂ ನನ್ನ ಹೃದಯದಲ್ಲಿರುವಳು. ಆ ನವತರುಣಿಯಾದ ವೇಶ್ಯೆಯನ್ನು ಸೂರ್ಯೋದಯದ ಸಮಯದಲ್ಲಿ ನಾನು ನೋಡಿದೆನು. ಈಗ ರಾತ್ರಿಯಾಗಿರುವುದು. ಆಕೆಯನ್ನು ನೋಡಿದ ಮೊದಲುಗೊಂಡು ಅವಳು ನನ್ನ ಹೃದಯದಿಂದ ಚಲಿಸುವುದಿಲ್ಲ. ಸುಂದರವಾದ ಸರ್ವ ಅವಯವವುಳ್ಳವಳು, ಸ್ಥೂಲವಾದ ನಿತಂಬ ಸ್ತನಗಳಿಂದ ರಮಣೀಯಳೂ ಆದ ಆ ರಮಣೀಮಣಿಯು ನನ್ನನ್ನು ಆಲಿಂಗಿಸಿ ಸುಖಪಡಿಸದಿದ್ದರೆ ಮೃತನಾದ ನನ್ನನ್ನು ನೋಡುತ್ತೀಯೇ? ಮನುಷ್ಯರಿಗೆ ಕಾಮನು ಬಹಳ ಕಠಿಣನಾದವನು. ಅನೇಕರಿಂದ ಮನಸ್ಸಿನಲ್ಲಾಗುವ ಕಾಮ ವಿಕಾರವನ್ನು ತಡೆಯಲಾಗಲಿಲ್ಲ. ಆ ವೇಶ್ಯೆಯ ಮನೆಗೆ ಹೋಗಲು ನನಗೆ ಶಕ್ತಿಯಿಲ್ಲ. ಹೀಗಿರಲು ನನಗೆ ಬಹಳ ವಿಷಮವಾಗಿ ತೋರುವುದು. ಕಾಮಾತುರನಾದ ಪತಿಯ ವಚನವನ್ನು ಕೇಳಿ ಮಹಾಭಾಗ್ಯವತಿಯೂ ಮಹಾಪತಿವ್ರತೆಯೂ ಆದ ಅವನ ಭಾರ್ಯೆಯು ಆಗ ಅತಿಯಾಗಿ ಮನೋವ್ಯಾಕುಲತೆಯನ್ನು ಹೊಂದಿದಳು. ಮಂದಗಮನೆಯಾದ ಆ ಪತಿವ್ರತೆಯು ಸೀರೆಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ವೇಶ್ಯೆಗೆ ಕೊಡಲು ಅಧಿಕ ಶುಲ್ಕಧನವನ್ನು ತೆಗೆದುಕೊಂಡು ಹೆಗಲಿನಲ್ಲಿ ಪತಿಯನ್ನು ಹೊತ್ತುಕೊಂಡು ನಡೆದಳು. ಪತಿಯ ಹಿತವನ್ನು ನಡೆಯಿಸಿಕೊಡುವ ಇಷ್ಟವುಳ್ಳ ಆ ವಿಪ್ರಭಾರ್ಯೆಯು ರಾತ್ರಿ ಹೊತ್ತಿನಲ್ಲಿ ಆಕಾಶದಲ್ಲಿ ಮೋಡಗಳು ಕವಿತಿರಲು ಆಗಾಗ ಕಾಣುವ ಮಿಂಚಿನ ಪ್ರಕಾಶದಿಂದ ರಾಜಮಾರ್ಗದಲ್ಲಿ ನಡೆದಳು. ಹೀಗೆ ಪತ್ನಿಯ ಹೆಗಲಲ್ಲಿ ಕುಳಿತುಕೊಂಡು ಹೋಗುತ್ತಿದ್ದ
ಆ ಬ್ರಾಹ್ಮಣನ ದಾರಿಯಲ್ಲಿ ರಾತ್ರಿಯ ಕತ್ತಲಿನಲ್ಲಿ ಸಾಧುವಾಗಿದ್ದರೂ ಕಳ್ಳನೆಂಬ ಸಂಶಯದಿಂದ ಶೂಲಕ್ಕೆ ಏರಿಸಲ್ಪಟ್ಟಿದ್ದ ಮಾಂಡವ್ಯನೆಂಬ ಬ್ರಾಹ್ಮಣನು ದುಃಖದಿಂದ ತಪಿಸುತ್ತಿದ್ದನು. ಆಗ ಪತ್ನಿಯ ಸ್ಕಂದದಲ್ಲಿ ಕುಳಿತಿದ್ದ ಕೌಶಿಕ ಬ್ರಾಹ್ಮಣನು ತನ್ನ ದೇಹದ ಎಡಭಾಗದಿಂದ ಮಾಂಡವ್ಯನನ್ನು ಅಲ್ಲಾಡಿಸಿದನು. ಆಗ ನೋವಿನಿಂದ ಕೋಪಗೊಂಡ ಮಾಂಡವ್ಯನು ಕೌಶಿಕನ ವಿಷಯದಲ್ಲಿ ಹೀಗೆಂದನು: ಯಾವ ವ್ಯಕ್ತಿಯಿಂದ ಈ ರೀತಿಯಾದ ಶೂಲವೇದನೆಯ ಕಷ್ಟಕ್ಕೆ ಸಿಕ್ಕಿದ ನಾನು ವ್ಯರ್ಥವಾಗಿ ಅಲ್ಲಾಡಿಸಿ ಮತ್ತೂ ಹೆಚ್ಚಾಗಿ ದುಃಖಕ್ಕೆ ಗುರಿಯಾಗಿ ಮಾಡಲ್ಪಟ್ಟಿರುವೆನೋ ಅಂತಹ ವ್ಯಕ್ತಿಯು ಮಹಾಪಾಪಿ ಮತ್ತು ನರಾಧಮನಾಗಿರುವನು. ಅಂತಹ ಪಾಪಿಯು ನನ್ನ ಶಾಪಾಧೀನನಾಗಿ ಸೂರ್ಯೋದಯದ ಹೊತ್ತಿನಲ್ಲಿ ಪ್ರಾಣಗಳನ್ನು ತ್ಯಜಿಸುವನು. ಏನೂ ಸಂಶಯವಿಲ್ಲ, ಅವನು ಸೂರ್ಯನ ದರ್ಶನ ಮಾತ್ರದಿಂದಲೇ ಮೃತ್ಯುವನ್ನು ಹೊಂದುವನು. ತರುವಾಯ ಕೌಶಿಕ ವಿಪ್ರನ ಪತ್ನಿಯು ಬಲು ಭಯಂಕರವಾದ ಆ ಶಾಪವನ್ನು ಕೇಳಿ ವ್ಯಥೆಗೊಂಡವಳಾಗಿ ಸೂರ್ಯನು ಉದಯಿಸುವುದು ಬೇಡ ಎಂದು ಹೇಳಿದಳು. ಅನಂತರದಲ್ಲಿ ಸೂರ್ಯನು ಉದಯಿಸದಿದ್ದುದರಿಂದ ಯಾವಾಗಲೂ ರಾತ್ರಿಯೇ ಆಗಿತ್ತು. ಎಷ್ಟೋ ಹಗಲುಗಳು ಉಂಟಾಗಬೇಕಾದಷ್ಟು ದೀರ್ಘಕಾಲವು ರಾತ್ರಿಯಾಗಿಯೇ ಕಳೆದುದರಿಂದ ದೇವತೆಗಳು ಭಯಪಡುವವರಾದರು. ಆಗ ವೇದಾಧ್ಯಯನ, ಯಜ್ಞಾನುಷ್ಠಾನ, ಸ್ವಾಹಾಕಾರದಿಂದ ದೇವತೆಗಳಿಗೆ ಹವಿರ್ದಾನ ಮಾಡುವುದು, ಸ್ವಧಾಕಾರದಿಂದ ಪಿತೃಗಳಿಗೆ ಹವಿರ್ದಾನ ಮಾಡುವುದು, ಇವುಗಳಿಂದ ವರ್ಜಿತವಾದ ಈ ಲೋಕವು ನಾಶವಾಗದಿರುವುದು ಹೇಗೆ? ಹಗಲು ರಾತ್ರಿಗಳ ವ್ಯವಸ್ಥೆಯಿಲ್ಲದ ಹೊರತು ಕ್ರಮವಾಗಿ ಪರಿವರ್ತಿಸುವ ಮಾಸ ಋತುಗಳ ಪರಿವರ್ತನೆಯು ತಿಳಿಯುವುದಿಲ್ಲ. ಅವುಗಳ ಅವ್ಯವಸ್ಥೆಯಿಂದ ದಕ್ಷಿಣಾಯನ ಉತ್ತರಾಯಣಗಳು ತಿಳಿಯುವಂತಿಲ್ಲ. ಅಯನಗಳ ಜ್ಞಾನವಿಲ್ಲದಿದ್ದರೆ ಸಂವತ್ಸರ ರೂಪವಾದ ಕಾಲದ ಜ್ಞಾನವು ಉಂಟಾಗುವುದು ಹೇಗೆ? ಪತಿವ್ರತೆಯ ಶಾಪದಿಂದ ಸೂರ್ಯನು ಉದಯಿಸಿ ಬರುವಂತೆ ಇಲ್ಲ. ಸೂರ್ಯನ ಉದಯವು ನಿಂತು ಹೋದುದರಿಂದ ಸ್ನಾನ, ದಾನ ಮುಂತಾದ ಧರ್ಮಾನುಷ್ಠಾನಗಳೂ ಇಲ್ಲ. ಮತ್ತು ಅಗ್ನಿ ಪ್ರಜ್ವಲನ, ಯಾಗಾನುಷ್ಠಾನಗಳೂ ನಿಂತು ಹೋಗಿವೆ. ಆಯಾಯ ವಿಹಿತ ಕಾಲವು ಬರದೆ ಇಷ್ಟಿಗಳು, ಯಜ್ಞಾದಿ ಅನುಷ್ಠಾನಗಳೂ ನಡೆಯುವುದಿಲ್ಲ. ಹೀಗೆ ಎಲ್ಲ ಚರಾಚರ ಪ್ರಪಂಚವು ಕತ್ತಲಿನಲ್ಲಿ ಮುಳುಗಿ ಎಲ್ಲ ಪ್ರಾಣಿಗಳು ಸಾಯುವ ಹೊತ್ತು ಬಂದಿದೆ. ಲೋಕದಲ್ಲಿ ಹೋಮಾನುಷ್ಠಾನವಿಲ್ಲದಿದ್ದರೆ ನಮಗೆ ತೃಪ್ತಿಯು ಲಭಿಸುವುದಿಲ್ಲ. ಮರ್ತ್ಯರು ಉಚಿತವಾದ ಯಜ್ಞಭಾಗಗಳನ್ನು ಅರ್ಪಿಸಿ ನಮಗೆ ತೃಪ್ತಿಯನ್ನುಂಟು ಮಾಡುವವರಾಗಿದ್ದಾರೆ. ಸಸ್ಯದ ವೃದ್ಧಿಯನ್ನು ಹೊಂದಲು ನಾವು ಮಳೆಯನ್ನು ಕೊಟ್ಟು ಮರ್ತ್ಯರಿಗೆ ಅನುಗ್ರಹ ಮಾಡುತ್ತೇವೆ. ಹಾಗೆ ಸಸ್ಯದ ಅಭಿವೃದ್ಧಿಯನ್ನು ಹೊಂದಿದ ಮರ್ತ್ಯರು ನಮ್ಮನ್ನು ತೃಪ್ತಿಪಡಿಸಲು ಯಜ್ಞಗಳನ್ನು ಆಚರಿಸುವರು. ಮತ್ತೆ ಯಜ್ಞಾನುಷ್ಠಾನದಿಂದ ಪೂಜಿಸಲ್ಪಟ್ಟ ನಾವು ಮತ್ತೆ ಮರ್ತ್ಯರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇವೆ. ನಾವು ಮರ್ತ್ಯರಿಗಾಗಿ ಕೆಳಗೆ ಮಳೆಯನ್ನು ಕೊಡುವೆವು. ಮರ್ತ್ಯರು ನಮಗಾಗಿ ಮೇಲಕ್ಕೆ ಹವಿರ್ಭಾಗ ರೂಪವಾದ ಮಳೆಯನ್ನು ಚೆಲ್ಲುವರು. ನಾವು ಮರ್ತ್ಯರಿಗೆ ನೀರಿನ ಮಳೆಯನ್ನು ಬಿಟ್ಟರೆ ಅವರು ನಮಗೆ ಹವಿಸ್ಸಿನ ಮಳೆಯನ್ನು ಸುರಿಸುವರು. ಆದ್ದರಿಂದ ಮರ್ತ್ಯರು ನಮ್ಮ ಉದ್ದೇಶದಿಂದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಿಸಬೇಕು. ಯಾವ ದುರಾತ್ಮರು ಆಯಾಯ ಕರ್ಮಗಳಲ್ಲಿ ನಮಗೆ ಭಾಗವನ್ನು ಕೊಡುವುದಿಲ್ಲವೋ, ಕರ್ಮಭ್ರಷ್ಟರಾಗಿ ಲೋಭದಿಂದ ತಾವು ಮಾತ್ರ ಭುಂಜಿಸುವರೋ ಅವರನ್ನು ನಾಶ ಮಾಡಲು ಜಲದೇವತೆ, ಸೂರ್ಯ, ಅಗ್ನಿ, ವಾಯುದೇವತೆಗಳಾದ ನಾವು ಸಂಕಲ್ಪಿಸುವೆವು. ಮತ್ತು ನಿರಂತರವಾಗಿ ಪಾಪಕರ್ಮದ ಅಭಿರುಚಿಯುಳ್ಳವರು, ದೇವತೆಗಳಿಗೆ ಅಪಕಾರ ಮಾಡಿದವರೂ ಆದ ನರರ ಭೂಮಿಯನ್ನು ಕೆಡಿಸುವೆವು.
ನಮ್ಮ ಕೋಪದಿಂದ ಕೆಟ್ಟ ನೀರಿನ ಮಳೆ ಮುಂತಾದುದರಿಂದ ಅವರ ಭೂಮಿಯು ಕೆಟ್ಟು ಹೋಗುವುದು. ಮಾತ್ರವಲ್ಲದೆ ಮೃತ್ಯುವನ್ನುಂಟು ಮಾಡುವ ಭಯಂಕರವಾದ ಅನೇಕ ಪೀಡೆಗಳು ಉಂಟಾಗುತ್ತವೆ. ಯಾರು ನಮ್ಮನ್ನು ಪ್ರೀತಿಗೊಳಿಸಿ ಉಳಿದ ಶೇಷಾನ್ನವನ್ನು ಭುಂಜಿಸುವರೋ ಅಂತಹ ಮಹಾತ್ಮರಿಗೆ ನಾವು ಸುಕೃತ ಲಭ್ಯವಾದ ಉತ್ತಮ ಲೋಕಗಳನ್ನು ಕೊಡುವೆವು. ಈಗ ಇದೆಲ್ಲವೂ ನಿಂತು ಹೋಗಿರುವುದು. ಇದನ್ನು ಸರಿಪಡಿಸಬಹುದಾದ ಉಪಾಯವೇ ಇಲ್ಲದಂತಾಗಿದೆ. ಹೀಗಿರಲು ಸೂರ್ಯೋದಯವಾಗಿ ಹಗಲು ಹೇಗೆ ಉಂಟಾದೀತೋ ಎಂದು ದೇವತೆಗಳು ಅನ್ಯೋನ್ಯವಾಗಿ ಮಾತನಾಡಿಕೊಂಡರು. ಹೀಗೆ ಯಜ್ಞಕರ್ಮಗಳ ಲೋಪವನ್ನು ಶಂಕಿಸುತ್ತಿದ್ದ ಒಟ್ಟುಗೂಡಿರುವ ದೇವತೆಗಳ ಈ ಮಾತನ್ನು ಕೇಳಿ ಬ್ರಹ್ಮದೇವನು ಅವರ ಸಂಗಡ ಹೀಗೆ ಹೇಳಿದನು. ದೇವತೆಗಳಿರ, ತೇಜಸ್ಸು ತೇಜಸ್ಸಿನಿಂದಲೇ ಅಡಗುವುದು, ಹಾಗೂ ತಪಸ್ಸು ತಪಸ್ಸಿನಿಂದಲೇ ಅಡಗುವುದು. ಆದುದರಿಂದ ನಾನು ಹೇಳುವ ವಚನವನ್ನು ನೀವು ಕೇಳಿರಿ. ಪತಿವ್ರತೆಯ ಪಾತಿವ್ರತ್ಯದ ಮಹಿಮೆಯಿಂದ ಸೂರ್ಯನು ಉದಯಿಸದೇ ಇರುವನು. ಹಾಗೆ ಸೂರ್ಯನು ಉದಯಿಸದಿದ್ದುದರಿಂದ ನಿಮಗೆ ಹೇಗೋ ಹಾಗೆಯೇ ಮರ್ತ್ಯರಿಗೂ ಹಾನಿಯುಂಟಾಗಿದೆ. ಆದುದರಿಂದ ಸೂರ್ಯೋದಯವಾಗುವಂತೆ ಮಾಡುವ ಇಷ್ಟದಿಂದ ನೀವು ಮಹಾಪತಿವ್ರತೆಯೂ ತಪಸ್ವಿನಿಯೂ ಆದ ಅತ್ರಿಮುನಿಯ ಪತ್ನಿಯಾದ ಅನಸೂಯಾದೇವಿಯನ್ನು ಸಂತೋಷಪಡಿಸಿರಿ. ಪುತ್ರನು ಹೀಗೆ ಹೇಳಿದನು. ಹಾಗೆ ದೇವತೆಗಳಿಂದ ಪ್ರಸನ್ನಗೊಳಿಸಲ್ಪಟ್ಟ ಸತಿ ಅನಸೂಯೆಯು ನಿಮ್ಮ ಇಷ್ಟವನ್ನು ಕೇಳಿಕೊಳ್ಳಿರಿ ಎಂದು ದೇವತೆಗಳಿಗೆ ನುಡಿದಾಗ ದೇವತೆಗಳು ಮೊದಲಿನ ಹಾಗೆ ಸೂರ್ಯೋದಯವಾಗಿ ಹಗಲಾಗಬೇಕೆಂದು ಕೇಳಿಕೊಂಡರು. ಅನಸೂಯೆಯು ಹೇಳಿದಳು, ದೇವತೆಗಳೇ, ಪತಿವ್ರತೆಯ ಮಾಹಾತ್ಮ್ಯವು ಸ್ವಲ್ಪವೂ ಕುಂದಿ ಹೋಗದ ಹಾಗೆ ನೀವು ಕೌಶಿಕ ವಿಪ್ರನ ಸತಿಯನ್ನು ಗೌರವದಿಂದ ಉಪಚರಿಸಿ. ನಾನು ಕೂಡ ಅವಳನ್ನು ಹಾಗೆ ಪ್ರೇರೇಪಿಸುವೆನು. ಮತ್ತೆ ಹಗಲು ರಾತ್ರಿ ಕಾಲಗಳ ವ್ಯವಸ್ಥೆಯು ಮೊದಲಿನಂತೆಯೇ ನಡೆಯುವಂತೆಯೂ ಮಾಂಡವ್ಯ ಶಾಪದಿಂದ ಆಕೆಯ ಪತಿಯು ನಾಶವನ್ನು ಹೊಂದದಂತೆಯೂ ನಾನು ಪ್ರವರ್ತಿಸುವೆನು. ಪುತ್ರನು ಇಂತೆಂದನು. ಮಂಗಳಕರಳಾದ ಅನಸೂಯೆಯು ದೇವತೆಗಳಿಗೆ ಹೀಗೆಂದು ಹೇಳಿ ತಾನು ಕೌಶಿಕನ ಸತಿಯ ಮನೆಗೆ ಹೋದಳು. ಅಲ್ಲಿ ಅವಳಿಂದ ಕುಶಲ ಪ್ರಶ್ನ ಮಾಡಲ್ಪಟ್ಟವಳಾಗಿ ತನ್ನ ಮತ್ತು ತನ್ನ ಪತಿಯ ಧರ್ಮವನ್ನು ಕುಶಲ ವೃತ್ತದೊಡನೆ ತಿಳಿಸಿದಳು. ಮಂಗಳಶೀಲಳೆ, ಭರ್ತೃವಿಗೆ ಸುಖವನ್ನು ಕೊಡುತ್ತಿದ್ದ ನೀನು ಸಂತೋಷದಿಂದ ಇರುವೆಯಾ? ಮತ್ತು ನೀನು ಪತಿಯನ್ನು ಅಖಿಲ ದೇವತೆಗಳಿಗಿಂತ ಹೆಚ್ಚಾದವನೆಂದು ತಿಳಿದಿರುವೆಯಾ? ನಾನು ಪತಿಶುಶ್ರೂಷೆಯೆಂಬ ಒಂದು ಧರ್ಮದಿಂದಲೇ ಮಹತ್ತಾದ ಫಲವನ್ನು ಹೊಂದಿರುವೆನು. ಎಲ್ಲ ನಾರಿಯರಿಗೂ ಪತಿಶುಶ್ರೂಷೆಯಿಂದ ಅವರವರ ಸಂಪೂರ್ಣ ಇಷ್ಟಾರ್ಥಗಳ ಪ್ರಾಪ್ತಿಯಾಗುವುದು. ಪತಿವ್ರತೆಯೇ, ಮನುಷ್ಯನಾಗಿ ಜನಿಸಿದವನು 5 ಋಣಗಳನ್ನು ತೀರಿಸುವುದು ಅವಶ್ಯಕವು. ಹಾಗೆ ಋಣವನ್ನು ಕಳೆದುಕೊಳ್ಳುವುದು ತಮ್ಮ ಸ್ವಧರ್ಮಾನುಷ್ಠಾನದಿಂದ ಸಾಧ್ಯವು. ಆದ್ದರಿಂದ ತನ್ನ ವರ್ಣಧರ್ಮದಲ್ಲಿದ್ದು ಧನಸಂಗ್ರಹವನ್ನು ಮಾಡಬೇಕು. ಹಾಗೆ ಸಂಪಾದಿಸಿದ ಧನವನ್ನು ಸತ್ಪಾತ್ರದಲ್ಲಿ ಯಥಾವಿಧಿಯಾಗಿ ವಿನಿಯೋಗ ಮಾಡಬೇಕು. ಮತ್ತು ಯಾವಾಗಲೂ ಸತ್ಯವಚನ, ಸರಳ ಬುದ್ಧಿ, ತಪಸ್ಸು, ದಾನ, ಕರುಣೆ ಈ ಗುಣಗಳಿಂದ ಕೂಡಿರಬೇಕು. ಮತ್ತು ಶಾಸ್ತ್ರಗಳಲ್ಲಿ ವಿಹಿತವಾದ ಕರ್ಮವನ್ನು ರಾಗ ದ್ವೇಷ ಭಾವನೆಗಳನ್ನು ಬಿಟ್ಟು ಆಚರಿಸಬೇಕು. ಹಾಗೂ ತನ್ನ ಶಕ್ತಿಯನ್ನು ಅನುಸರಿಸಿ ಪ್ರತಿದಿನವೂ ಪಿತೃಕರ್ಮದಲ್ಲಿ ಶ್ರದ್ಧೆಗೆ ಪುರಸ್ಕಾರ ಕೊಡಬೇಕು. ಸಾಧ್ವಿಯೇ, ಮಾನವನು ಬಹಳ ಕ್ಲೇಶದಿಂದ
ತನ್ನ ಜಾತಿಗೆ ಕರ್ತವ್ಯವಾಗಿ ವಿಹಿತವಾಗಿರುವ ಸತ್ಕರ್ಮಗಳನ್ನು ಮಾಡಿ ಋಣಮುಕ್ತನಾಗಿ ಕ್ರಮವಾಗಿ ಬ್ರಹ್ಮಲೋಕ ಮುಂತಾದ ಸದ್ಗತಿಯನ್ನು ಹೊಂದುವನು. ಹೀಗೆ ಪುರುಷರಿಂದ ಕಷ್ಟಪಟ್ಟು ಅರ್ಜಿಸಲ್ಪಟ್ಟ ಸಮಗ್ರ ಪುಣ್ಯದಲ್ಲಿ ಅರ್ಧ ಭಾಗವನ್ನು ಪತ್ನಿಯರು ಪತಿಶುಶ್ರೂಷಾ ಧರ್ಮದಿಂದಲೇ ಹೊಂದುವರು. ಸ್ತ್ರೀಯರಿಗೆ ಪತಿಯನ್ನು ಬಿಟ್ಟು ಸ್ವತಂತ್ರವಾಗಿ ಯಜ್ಞ, ಶ್ರಾದ್ದ, ಉಪವಾಸ ಮುಂತಾದ ಕರ್ತವ್ಯ ಧರ್ಮಗಳು ಯಾವುದೂ ಇಲ್ಲ. ಪತಿ ಶುಶ್ರೂಷೆಯೊಂದರಿಂದಲೇ ಸ್ತ್ರೀಯರು ಇಷ್ಟವಾದ ಪುಣ್ಯಲೋಕವನ್ನು ಗೆಲ್ಲುವರು. ಮಹಾಭಾಗ್ಯವತಿಯೇ, ಪತಿವ್ರತೆಯೇ ಆದುದರಿಂದ ನೀನು ಪತಿ ಶುಶ್ರೂಷೆಯ ವಿಷಯದಲ್ಲಿ ಯಾವಾಗಲೂ ಗಮನವನ್ನು ಇಟ್ಟಿರಬೇಕು. ಸ್ತ್ರೀಯರಿಗೆ ಪತಿಯೇ ಪರಮಗತಿಯು. ಪತಿಯು ದೇವತೆಗಳಿಗೂ ಪಿತೃ ಮುಂತಾದವರಿಗೂ ಯಾವ ಅರ್ಚನೆ ಸತ್ಕಾರಗಳನ್ನು ಭಕ್ತಿಯಿಂದ ಮಾಡುವನೋ ಅದರ ಅರ್ಧ ಭಾಗದ ಫಲವನ್ನು ಬೇರೆ ಕಡೆ ಚಿತ್ತವಿಲ್ಲದ ಹಾಗೆ ಪತಿಯನ್ನು ಶುಶ್ರೂಷೆ ಮಾಡಿದ ಮಾತ್ರದಿಂದಲೇ ನಾರಿಯು ಭುಂಜಿಸುವಳು. ಪುತ್ರನು ಇಂತೆಂದನು. ಸಾಧ್ವಿಯು ಅನಸೂಯಾದೇವಿಯ ಆ ಮಾತನ್ನು ಕೇಳಿ ಆದರದಿಂದ ಆ ಮಾತನ್ನು ಗೌರವಿಸಿ ಅತ್ರಿಮುನಿ ಪತ್ನಿಯಾದ ಆ ಅನಸೂಯೆಯನ್ನು ಕುರಿತು ಪ್ರತ್ಯುತ್ತರವನ್ನಿತ್ತಳು. ಸ್ವಭಾವವಾಗಿ ಮಂಗಳಕರಳಾಗಿರುವವಳೇ, ನಿನ್ನ ಉಪದೇಶದಿಂದಲೂ ಮತ್ತು ದೇವತೆಗಳ ದರ್ಶನ ಲಾಭದಿಂದಲೂ ನಾನು ಧನ್ಯಳೂ ಅನುಗ್ರಹ ಹೊಂದಿದವಳೂ ಆಗಿದ್ದೇನೆ. ಪಾತಿವ್ರತ್ಯ ಧರ್ಮದಲ್ಲಿ ಇನ್ನೂ ಶ್ರದ್ಧೆಯನ್ನು ಹೆಚ್ಚಿಸಿ ಉಪಕಾರ ಮಾಡುತ್ತಿದ್ದೀಯೆ. ನಾರಿಯರಿಗೆ ಪತಿಗೆ ಸಮಾನವಾದ ಬೇರೊಂದು ಉತ್ತಮ ಗತಿಯೂ ಇಲ್ಲ. ಮತ್ತು ನಾರಿಗೆ ಪತಿಯ ಪ್ರೀತಿಯು ಇಹಲೋಕ ಪರಲೋಕಗಳಲ್ಲಿ ಉಪಕಾರವನ್ನುಂಟು ಮಾಡುವುದು. ಇದನ್ನು ನಾನು ತಿಳಿದಿರುವೆನು. ನಾರಿಯು ಪತಿದೇವನ ಅನುಗ್ರಹದಿಂದ ಕೀರ್ತಿಯನ್ನು ಹೊಂದಿದವಳಾಗಿ ಇಹ ಪರಲೋಕಗಳಲ್ಲಿ ಸೌಖ್ಯವನ್ನು ಹೊಂದುತ್ತಾಳೆ. ನಾರಿಗೆ ಪತಿಯೇ ಪರಮದೇವತೆಯಲ್ಲವೇ? ಮಹಾಭಾಗ್ಯವತಿಯೇ, ಮಂಗಳಕರಳೆ, ನೀನೀಗ ಇದನ್ನು ಹೇಳು. ನನ್ನ ಮನೆಗೆ ಬಂದಿರುವ ಪೂಜ್ಯಳಾದ ನಿನಗೆ ನನ್ನಿಂದಲಾಗಲಿ ನನ್ನ ಪತಿಯಿಂದಲಾಗಲಿ ಆಗಬೇಕಾದ ಸೇವೆಯು ಏನಿದೆ? ಅನಸೂಯೆಯು ಹೀಗೆಂದಳು. ಇಂದ್ರನ ಸಹಿತರಾಗಿರುವ ಈ ದೇವತೆಗಳು ನಿನ್ನ ವಾಕ್ಯದಿಂದ ಲೋಪ ಹೊಂದಿದ ಸತ್ಕರ್ಮ ಹಗಲು ರಾತ್ರಿಗಳ ವಿವೇಕವುಳ್ಳವರಾಗಿ ಬಹು ದುಃಖಪಟ್ಟವರಾಗಿ ನನ್ನ ಬಳಿಗೆ ಬಂದಿರುವರು. ಹಾಗೆ ಬಂದ ದೇವತೆಗಳು ಮೊದಲಿನ ಹಾಗೆ ಭಂಗವಿಲ್ಲದ ಹಗಲು ರಾತ್ರಿಗಳ ವ್ಯವಸ್ಥೆಯನ್ನು ಕೇಳಿಕೊಳ್ಳುತ್ತಿರುವರು. ನಾನು ಅದಕ್ಕೋಸ್ಕರ ಇಲ್ಲಿಗೆ ಬಂದೆನು. ನನ್ನ ಮಾತನ್ನು ಕೇಳು. ತಪಸ್ವಿನಿಯೇ, ಹಗಲು ವೇಳೆಯಾಗದಿದ್ದುದರಿಂದ ಎಲ್ಲ ಯಾಗ ಕರ್ಮಗಳು ನಿಂತು ಹೋಗಿವೆ. ಯಾಗಗಳ ಹವಿರ್ಭಾಗವು ದೊರೆಯದಿದ್ದುದರಿಂದ ದೇವತೆಗಳು ಪುಷ್ಟಿಯನ್ನು ಹೊಂದದೇ ಇರುವರು. ಹಗಲು ಹೊತ್ತೆಂಬುದು ನಾಶವಾದುದರಿಂದ ಆಗ ಮಾಡಬೇಕಾದ ಸರ್ವ ಕರ್ಮಗಳಿಗೂ ಉಚ್ಛೇದವೂ ಬಂದಿತು. ಹಾಗೆ ಧರ್ಮಭ್ರಂಶದಿಂದ ಅನಾವೃಷ್ಟಿಯುಂಟಾಗಿ ಜಗತ್ತು ನಾಶ ಹೊಂದುವುದು. ಆದ್ದರಿಂದ ಈಗ ಈ ಆಪತ್ತಿನಿಂದ ಜಗತ್ತನ್ನು ಉದ್ಧಾರ ಮಾಡಲು ಧೈರ್ಯದಿಂದ ಸಂಕಲ್ಪ ಮಾಡು. ಸಾಧ್ವಿಯೇ, ಲೋಕಗಳ ವಿಷಯದಲ್ಲಿ ಅನುಗ್ರಹ ಮಾಡು. ಸೂರ್ಯನು ಮೊದಲಿನಂತೆ ಉದಯಿಸಿ ಬರಲಿ. ಬ್ರಾಹ್ಮಣ ಸ್ತ್ರೀಯು ನುಡಿದಳು. ಮಹಾಭಾಗ್ಯವತಿಯೇ, ನನಗೆ ಸರ್ವೇಶ್ವರನಂತಿರುವ ನನ್ನ ಪತಿದೇವನು ಅತಿಕೋಪಗೊಂಡ ಮಾಂಡವ್ಯ ಮುನಿಯಿಂದ ಸೂರ್ಯೋದಯವಾಗುವ ಸಮಯದಲ್ಲಿ ನೀನು ಮರಣವನ್ನು ಹೊಂದುತ್ತೀ ಎಂದು ಶಪಿಸಲ್ಪಟ್ಟಿರುವನು. ಅನಸೂಯೆಯು ಹೀಗೆಂದಳು. ಮಂಗಳಕರಳೆ, ನೀನು ಇಷ್ಟಪಡುವುದಾದರೆ ಮಾಂಡವ್ಯ ವಚನದಿಂದ
ದುರವಸ್ಥೆಗೆ ಈಡಾದ ನಿನ್ನ ಪತಿಯನ್ನು ನಿನ್ನ ಮಾತಿನಂತೆ ಮೊದಲಿನಂತೆ ಜೀವಂತವಾದ ದೇಹ ಉಳ್ಳವನನ್ನಾಗಿ ಮಾಡುವೆನು. ಸುಂದರಾಂಗಿಯೇ, ನನ್ನಿಂದಲೂ ಪತಿವ್ರತೆಯರಾದ ಸ್ತ್ರೀಯರ ಮಾಹಾತ್ಮ್ಯವು ಆರಾಧಿಸಿ ಉಜ್ವಲಗೊಳಿಸಲ್ಪಡಬೇಕು. ಆದುದರಿಂದ ಈ ರೀತಿಯಾಗಿ ನಿನ್ನನ್ನು ಸಮ್ಮಾನಿಸುತ್ತಿರುವೆನು. ಪುತ್ರನು ಹೀಗೆ ಹೇಳಿದನು. ಬ್ರಾಹ್ಮಣ ಸ್ತ್ರೀಯಿಂದ ಹಾಗೆ ಆಗಲೆಂದು ಹೇಳಲ್ಪಡಲಾಗಿ ತಪಸ್ವಿನಿಯಾದ ಅನಸೂಯಾದೇವಿಯು ಅರ್ಧರಾತ್ರಿಯ ಕತ್ತಲಿನಂತೆ ಇರುವ ರಾತ್ರಿಯಲ್ಲಿ ಅರ್ಘ್ಯ ಸಾಮಗ್ರಿಯನ್ನು ಎತ್ತಿ ಹಿಡಿದು ಸೂರ್ಯನನ್ನು ಕರೆದಳು. ತರುವಾಯ ಅರಳಿದ ತಾವರೆಯಂತೆ ಕೆಂಪಾದ ಆಕಾರವುಳ್ಳವನು, ವಿಶಾಲವಾದ ಬಿಂಬವುಳ್ಳವನು ಮತ್ತು ಪೂಜ್ಯನೂ ಆದ ಸೂರ್ಯದೇವನು ಗಿರಿರಾಜನಾದ ಉದಯ ಪರ್ವತವನ್ನು ಏರಿದನು. ಕೂಡಲೇ ಆ ಬ್ರಾಹ್ಮಣ ಸ್ತ್ರೀಯ ಪತಿಯು ಪ್ರಾಣಗಳಿಂದ ವಿಯುಕ್ತನಾದನು ಮತ್ತು ನೆಲದಲ್ಲಿ ಬಿದ್ದನು. ಆಕೆಯು ಬೀಳುತ್ತಲಿದ್ದ ಪತಿಯನ್ನು ಹಿಡಿದುಕೊಂಡಳು. ಅನಸೂಯೆಯು ಹೀಗೆ ಹೇಳಿದಳು. ಮಂಗಳಶೀಲಳೆ, ನೀನು ಈಗ ವಿಷಾದ ಪಡಲಾಗದು. ಪತಿ ಶುಶ್ರೂಷೆಯಿಂದ ಲಭಿಸಿದ ನನ್ನ ಮಾಹಾತ್ಮ್ಯವನ್ನು ನೋಡು. ಪತಿ ಶುಶ್ರೂಷೆಗಿಂತಲೂ ಹೆಚ್ಚು ಚಿರಕಾಲದ ತಪಶ್ಚರ್ಯೆಯಿಂದ ಲಭಿಸುವುದೇನಿದೆ? ನಾನು ರೂಪ, ಶೀಲ, ಬುದ್ಧಿ, ವಾಂಗ್ಮಾಧುರ್ಯ ಮುಂತಾದ ಅಲಂಕಾರಪ್ರಾಯವಾದ ಗುಣಗಳಿಂದ ನನ್ನ ಪತಿಗೆ ಸಮಾನನಾದ ಬೇರೊಬ್ಬ ಪುರುಷನನ್ನು ಎಲ್ಲೆಲ್ಲಿಯೂ ಕಂಡವಳಲ್ಲ. ಅಂತಹ ನನ್ನ ಸತ್ಯಧರ್ಮದಿಂದ ಈ ವಿಪ್ರನು ವ್ಯಾಧಿಯಿಂದ ಬಿಡಲ್ಪಟ್ಟವನು ಮತ್ತೆ ತಾರುಣ್ಯವನ್ನು ಹೊಂದಿದವನೂ ಆಗಿ ಪತ್ನಿ ಸಮೇತ 100 ವರ್ಷಗಳವರೆಗೆ ಜೀವಿತವನ್ನು ಹೊಂದಲಿ. ನಾನು ಯಾವ ಪಾತಿವ್ರತ್ಯ ಧರ್ಮದಿಂದ ಪತಿಗೆ ಸಮಾನವಾಗಿ ಮತ್ತೊಂದು ದೈವವನ್ನು ಕಾಣಲಿಲ್ಲವೋ ಅಂತಹ ಧರ್ಮದಿಂದ ಈ ವಿಪ್ರನು ಮತ್ತೆ ರೋಗಮುಕ್ತನಾಗಿ ಬದುಕಿ ಬರಲಿ. ಯಾವ ಪಾತಿವ್ರತ್ಯದ ಆಸಕ್ತಿಯಿಂದ ಕರ್ಮ, ಮನಸ್ಸು ಮತ್ತು ವಾಗೀಂದ್ರಿಯ ಈ ತ್ರಿಕರಣಗಳಲ್ಲಿಯೂ ಪತಿಯ ಶುಶ್ರೂಷೆಯಲ್ಲಿ ಉದ್ಯಮವಿದ್ದಿತೋ ಅಂತಹ ನನ್ನ ಪಾತಿವ್ರತ್ಯ ಬಲದಿಂದ ಈ ದ್ವಿಜನು ಬದುಕಲಿ. ಪುತ್ರನು ಹೀಗೆ ಹೇಳಿದನು. ತರುವಾಯ ಆ ವಿಪ್ರನು ವ್ಯಾಧಿಯಿಂದ ಮುಕ್ತನೂ ಮತ್ತೆ ಯುವಕನೂ ತನ್ನ ಪ್ರಭೆಯಿಂದ ಮಂದಿರವನ್ನು ಬೆಳಗುವವನು ಮತ್ತು ದೇವತೆಯಂತೆ ಜರಾಶೂನ್ಯನೂ ಆಗಿ ಎದ್ದನು. ಆಗ ಆಕಾಶದಿಂದ ಪುಷ್ಪವೃಷ್ಟಿಯು ಸುರಿಯಿತು. ದೇವಲೋಕದ ವಾದ್ಯಗಳು ಧ್ವನಿಗೈದವು ಮತ್ತು ದೇವತೆಗಳು ಅಪಾರ ಆನಂದವನ್ನು ಹೊಂದಿದರು. ತರುವಾಯ ದೇವತೆಗಳು ಅನಸೂಯೆಗೆ ಹೀಗೆ ಹೇಳಿದರು. ದೇವತೆಗಳು ಇಂತೆಂದರು. ಮಂಗಳಕರಳೆ, ವರವನ್ನು ಕೇಳಿಕೊ. ನೀನು ಮಹತ್ತಾದ ದೇವತೆಗಳ ಕಾರ್ಯವನ್ನು ಸಾಧಿಸಿದ್ದೀಯೆ. ಆದಿತ್ಯನನ್ನು ಉದಯವಾಗುವಂತೆ ಮಾಡಿರುವೆ. ಪಾತಿವ್ರತ್ಯದಿಂದ ಭೂಷಿತಳೆ, ವರವನ್ನು ಕೇಳು. ತಪಸ್ವಿನಿಯೇ, ಯಾವ ಕಾರಣದಿಂದ ನೀನು ಆದಿತ್ಯನನ್ನು ಉದಯವಾಗುವಂತೆ ಮಾಡಿ ದೇವತೆಗಳಿಗೆ ಉಪಕಾರವನ್ನು ಮಾಡಿದೆಯೋ ಆ ಕಾರಣದಿಂದ ದೇವತೆಗಳು ನಿನಗೆ ವರಪ್ರದರಾಗಿರುವರು. ಅನಸೂಯೆಯು ಇಂತೆಂದಳು. ಬ್ರಹ್ಮದೇವನೇ ಮುಂತಾದ ದೇವತೆಗಳು ನನ್ನಲ್ಲಿ ಪ್ರಸನ್ನರಾಗಿರುವುದಾದರೆ ಹಾಗೂ ನಾನು ವರದಾನಕ್ಕೆ ಯೋಗ್ಯಳಾದವಳೆಂದು ನಿಮ್ಮ ಅಭಿಮತವಿದ್ದರೆ ಒಂದು ವರವನ್ನು ಕೇಳುವೆನು. ಹಾಗಾದರೆ ಬ್ರಹ್ಮ, ವಿಷ್ಣು, ಶಿವ ಈ ತ್ರಿಮೂರ್ತಿಗಳು ನನ್ನಲ್ಲಿ ಪುತ್ರರಾಗಿ ಜನಿಸಲಿ ಮತ್ತು ನಾನು ನನ್ನ ಪತಿಯ ಸಮೇತಳಾಗಿ ಕ್ಲೇಶದ ಮುಕ್ತಿಗಾಗಿ ಯೋಗಸಿದ್ಧಿಯನ್ನು ಹೊಂದುವಂತೆ ಆಗಲಿ. ಪುತ್ರನು ಇಂತೆಂದನು. ಬ್ರಹ್ಮ, ವಿಷ್ಣು, ಈಶ್ವರ ಮುಂತಾದ ದೇವತೆಗಳು ಹಾಗೇ ಆಗಲಿ ಎಂದು ಹೇಳಿ ತಪಸ್ವಿನಿಯಾದ ಆ ಅನಸೂಯೆಯನ್ನು ಗೌರವಿಸಿ ತಾವು ತಮ್ಮ ತಮ್ಮ ಸ್ಥಳಗಳಿಗೆ ಬಂದ ಹಾಗೆ ಹಿಂತಿರುಗಿದರು.
ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ದತ್ತಾತ್ರೇಯ ಮಹಾತ್ಮ್ಯ ವರ್ಣನೆಯ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.